ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹೆರೋಳಿ. ಸಂಚಾರಿ ಕರ್ತವ್ಯ ನಿರ್ವಹಿಸುವ ಪೊಲೀಸ್ ಸಿಬ್ಬಂದಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಹವಾನಿಯಂತ್ರಿತ ಹೆಲ್ಮೆಟ್ಗಳನ್ನು ವಿತರಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಅವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬೇಸಿಗೆಯ ಬಿರು ಬಿಸಿಲಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಂಚಾರಿ ಪೊಲೀಸ್ ಸಿಬ್ಬಂದಿಯವರ ಹಿತರಕ್ಷಣೆಯ ಹಿತದೃಷ್ಟಿಯಿಂದ ಈಗಾಗಲೇ ಮಜ್ಜಿಗೆ, ಜ್ಯೂಸ್, ಕುಡಿಯುವ ನೀರನ್ನು ಒದಗಿಸಲಾಗುತ್ತಿದ್ದು, ಇದಕ್ಕೂ ಒಂದು ಹೆಜ್ಜೆ ಮುಂದೆ ಹೋದ ಕಲಬುರಗಿ ಕಮಿಷನರ್ ಅವರು ಇದೀಗ ಸಂಚಾರಿ ಪೊಲೀಸರಿಗೆ AC ಹೆಲ್ಮೆಟ್ ಸೇರಿದಂತೆ ಇತರೆ ವಸ್ತುಗಳನ್ನು ನೀಡಿ ಸಹಿ ಎನಿಸಿಕೊಂಡಿದ್ದಾರೆ. ರಾಜ್ಯ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತೀವ ಬಿಸಿಲಿನ ಬೇಗೆಗೆ ತತ್ತರಿಸಿರುವ ಸಂಚಾರಿ ಸಿಬ್ಬಂದಿಗಳ ಹಿತರಕ್ಷಣೆಯ ನಿಮಿತ್ತ ಅವರಿಗೆ ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ AC ಹೆಲ್ಮೆಟ್, ಪೊಲ್ಯೂಷನ್ ಕಂಟ್ರೋಲ್ ಮಾಸ್ಕ್ ಸೇರಿದಂತೆ ಇತರೆ ವಸ್ತುಗಳನ್ನು ವಿತರಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪೊಲೀಸ್ ಭವನದಲ್ಲಿ ಇಂದು ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಸಂಚಾರಿ ಪೊಲೀಸ್ ಸಿಬ್ಬಂದಿಗಳಿಗೆ 10 ಹವಾನಿಯಂತ್ರಿತ AC ಹೆಲ್ಮೆಟ್, 10 ಪೊಲ್ಯೂಷನ್ ಕಂಟ್ರೋಲ್ ಮಾಸ್ಕ್, 140 ಮಿಂಚಿನ ಜಾಕೆಟ್, 150 ರಾತ್ರಿ ಕರ್ತವ್ಯ ನಿರ್ವಹಿಸಲು ಬ್ಯಾಟನ್ಗಳನ್ನು ವಿತರಣೆ ಮಾಡಲಾಯಿತು ಎಂದು ಅವರು ಮಾಹಿತಿ ನೀಡಿದರು. ಇದನ್ನು ನಾವು ಪ್ರಾಯೋಗಿಕವಾಗಿ 10 AC ಹೆಲ್ಮೆಟ್ಗಳನ್ನು ಖರೀದಿ ಮಾಡಿದ್ದು, ಇದರ ಬಳಕೆಯ ಬಳಿಕ ಸಿಬ್ಬಂದಿಗಳು ನೀಡುವ ಅಭಿಪ್ರಾಯದ ಮೇರೆಗೆ ಹೆಚ್ಚಿನ AC ಹೆಲ್ಮೆಟ್ಗಳನ್ನು ಖರೀದಿ ಮಾಡಲಾಗುತ್ತದೆ ಎಂದರು. ರಾಜ್ಯದಲ್ಲಿಯೇ ಇದೇ ಮೊದಲ ಬಾರಿಗೆ ಈ ರೀತಿಯ ಸಿಬ್ಬಂದಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಕ್ರಮ ಕೈಗೊಳ್ಳಲಾಗಿದ್ದು, ಅವರಿಗೆ ಕರ್ತವ್ಯ ನಿರ್ವಹಣೆಗೆ ಒಂದು ಉತ್ತಮ ವಾತಾವರಣ ನಿರ್ಮಾಣವಾಗುವ ನಿಟ್ಟಿನಲ್ಲಿ ಈ ಒಂದು ವಿನೂತನ ಪ್ರಯತ್ನ ಮಾಡಲಾಗಿದೆ ಎಂದು ತಿಳಿಸಿದ ಕಮಿಷನರ್ ಡಾಕ್ಟರ್ ಶರಣಪ್ಪ SD ಅವರು, AC ಹೆಲ್ಮೆಟ್ ಗಳಿಗೆ ಬ್ಯಾಟರಿ ಬ್ಯಾಕಪ್ ಇದ್ದು ಒಮ್ಮೆ ಚಾರ್ಜ್ ಮಾಡಿದರೆ ಅದು 8 ಗಂಟೆಗಳವರೆಗೆ ನಡೆಯುತ್ತದೆ. ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೂ ಸಿಬ್ಬಂದಿಗಳು AC ಹೆಲ್ಮೆಟ್ ಗಳನ್ನು ಉಪಯೋಗಿಸಬಹುದು ಎಂದು ಮಾಹಿತಿ ನೀಡಿದರು. ಇತ್ತ ನಿನ್ನೆ ಸಂಚಾರಿ ಸಿಬ್ಬಂದಿಯೊಬ್ಬರಿಗೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾಕು ಇರಿದ ವ್ಯಕ್ತಿ ಪ್ರವೀಣ್ ಎಂಬಾತನ ಮೇಲೆ ಕೊಲೆ ಯತ್ನ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದ್ದು, ಆತನನ್ನು ನಿನ್ನೆ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು, ಆತ ಜಾಮೀನಿನ ಮೇಲೆ ಹೊರ ಬಂದರೆ ಆತನನ್ನು ತಪಾಸಣೆ ನಡೆಸಲಾಗುತ್ತದೆ ಎಂದು ಹೇಳಿದರು. ಒಂದು ಬಿಸಿಲಿನ ಒಂದು ಬವಣೆ ಮತ್ತು ಕಷ್ಟ, ಅದರ ಜೊತೆಗೆ ಏರ್ ಪೊಲ್ಯೂಷನ್ ಜಾಸ್ತಿ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಒಂದು ವಿನೂತನವಾಗಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದು ಏನಂತಂದರೆ, ಈಗ ಪ್ರಾಥಮಿಕವಾಗಿ ಒಂದು 10 AC ಹೆಲ್ಮೆಟ್ಗಳನ್ನು, ಹವಾನಿಯಂತ್ರಕ ಹೆಲ್ಮೆಟ್ಗಳನ್ನು ನಾವು ನೀಡ್ತಾ ಇದ್ದೀವಿ. ಇದರಲ್ಲಿ ಪ್ರಥಮ ಬಾರಿಗೆ ಇದನ್ನು ನಾವು ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾರು ನಮ್ಮ ಟ್ರಾಫಿಕ್ ಸಿಗ್ನಲಲ್ಲಿ ಇರ್ತಾರೆ ಮತ್ತು ಪ್ಯಾಟ್ರೋಲಿಂಗ್ ಮಾಡಬೇಕಾಗಿತ್ತು ಬಿಸಿಲಿನ ಸಂದರ್ಭದಲ್ಲಿ, ಅವರು ಈ ಏರ್ ಕಂಡೀಷನ್ಡ್ ಹೆಲ್ಮೆಟ್ಗಳನ್ನು ಬಳಸಲಿಕ್ಕೆ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಅದಕ್ಕಿರುವಂಥ ವಿಶೇಷತೆ ಏನಂತಂದರೆ, ಕೆಲವು ಈಗ ಆಲ್ರೆಡಿ ಮಾರ್ಕೆಟ್ಗಳಲ್ಲಿ ಬಂದಿದೆ, ಕೆಲವು AC ಹೆಲ್ಮೆಟ್ಸ್ಗಳು ಬಂದಿದೆ. ಅದರದ್ದು ಪವರ್ ಬ್ಯಾಕಪ್ ಕಡಿಮೆ ಇತ್ತು, ಒಂದು 30 ಮಿನಿಟ್ಸ್ ಟು 1 ಅವರ್ ಆ ರೀತಿ ಇತ್ತು.
ಈಗ ಇದನ್ನು ನಾವು ಬೇರೆ ಕಡೆಯಿಂದ ಔಟ್ಸೋರ್ಸ್ ಮಾಡಿದ್ದೀವಿ. ಇದ್ರ ಜೊತೆಗೆ ಸ್ಪೆಷಲ್ ಬ್ಯಾಟ್ರಿ ಬ್ಯಾಕಪ್ಪು ಇದೆ. ಇದರಿಂದ ಒಂದು ಸಲ ನಾವು ಚಾರ್ಜ್ ಮಾಡಿದರೆ ಅಪ್ ಟು 8 ಅವರ್ಸ್ ನಾವು ಇದನ್ನು ಬಳಸ್ಬೋದು. ಒಂದು ಸಲ ಚಾರ್ಜ್ ಮಾಡಿದಾಗ ಎಸ್ಪೆಷಲಿ 11 ಗಂಟೆಯಿಂದ ಈವ್ನಿಂಗ್ 5 ಗಂಟೆವರೆಗೆ ಏನು ಹೈ ಟೆಂಪ್ರೇಚರ್ ಇರುತ್ತೆ ಆ ಸಂದರ್ಭದಲ್ಲಿ ಈ ಹೆಲ್ಮೆಟ್ಸ್ಗಳನ್ನು ಬಳಸಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇದರ ಜೊತೆಗೆ ಏನು ಇಲ್ಲಿ ಪೊಲ್ಯೂಷನ್ ಇದೆ, ಏರ್ ಪೊಲ್ಯೂಷನ್, ಡಸ್ಟ್ ಪೊಲ್ಯೂಷನ್, ಅದಕ್ಕೂ ಕೂಡ ನಮ್ಮ ಚೀಫ್ ಆಫೀಸ್ನಿಂದ ವಿಶೇಷ 3M ಕಂಪ್ನಿಯ ಪೊಲ್ಯೂಷನ್ ಮಾಸ್ಕ್ಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಕೂಡ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನೈಟಲ್ಲಿ ಎಫೆಕ್ಟಿವ್ ಆಗಿ ಅವರು ಕೆಲಸ ಮಾಡಲಿಕ್ಕೆ ಮತ್ತು ಅವ್ರ ವಿಸಿಬಿಲಿಟಿ ಹೆಚ್ಚಿಗಾಗಲಿಕ್ಕೆ ರಿಫ್ಲೆಕ್ಟಿವ್ ಜಾಕೆಟ್ಸ್ ಮತ್ತು ಲೈಟ್ ಬ್ಯಾಟನ್ಸ್ಗಳನ್ನು ಕೂಡ ಅವರಿಗೆ ನಾವು ಇವತ್ತು ಕೊಡ್ತಾ ಇದ್ದೀವಿ. ಸೊ ಇದರಿಂದ ಅಟ್ಲೀಸ್ಟ್ ಅವರು ಏನು ಕಷ್ಟಪಡ್ತಾರೆ ರಸ್ತೆ ಮೇಲೆ ನಿಂತ್ಕೊಂಡು ಒಂದು ಮಟ್ಟಿಗೆ ನಾವು ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಥವಾ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಒಂದು ವೇಳೆ ಎಲ್ಲ ಇವ್ರ ಸಿಬ್ಬಂದಿಯವರ ರೆಸ್ಪಾನ್ಸ್ ಚೆನ್ನಾಗಿದ್ದರೆ ಮುಂದಿನ ದಿನಗಳಲ್ಲಿ ಏನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ತರಿಸಿ ಅವರಿಗೆ ನಾವು ಡಿಸ್ಟ್ರಿಬ್ಯೂಟನ್ನು ಮಾಡ್ತೀವಿ. ಓನ್ಲಿ ಟ್ರಾಫಿಕಲ್ಲಿರೋರಿಗೆ ಯಾರು ಸಿಗ್ನಲ್ಸ್ಗಳಲ್ಲಿರ್ತಾರೆ ಅವರಿಗೆ ಈಗ ಪ್ರಾಥಮಿಕವಾಗಿ ನಾವು ಪೈಲಟ್ ಟ್ರೈನಿಂಗ್ ಪ್ರಕಾರ ಅದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನೀರು ಮಜ್ಜಿಗೆಗೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಸಿಬ್ಬಂದಿಯವರಿಗೆ ಅಲ್ಲಲ್ಲಿ ಕುಡಲಿಕ್ಕೆ ನೀರು, ಮಜ್ಜಿಗೆ, ಕೆಲವರಿಗೆ ಜ್ಯೂಸ್ ಕುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಿಮಗೆ ಗೊತ್ತಿದೆ, ಈಗ ಲಾಸ್ಟ್ 1 ಮಂತ್ ಸಿಕ್ಕಾಪಟ್ಟೆ ಬಂದೋಬಸ್ತ್ ಇತ್ತು. ಎಲ್ಲರೂ ರಸ್ತೆ ಮೇಲೇ ಇದ್ದರು, ಎಂಟೈರ್ ಪೊಲೀಸ್ ಟೀಮ್ಸು. ಮತ್ತು ಸಂಚಾರ ಸಿಬ್ಬಂದಿಯವರು ಯಾರು ರಸ್ತೆ ಮೇಲೆ ಇರ್ತಾರೆ, ನಮ್ಮ ಗಸ್ತು ಸಿಬ್ಬಂದಿ ಯಾರು ಇರ್ತಾರೆ, ಅವರಿಗೆ ನೀರಿನ, ಮಜ್ಜಿಗೆ ಮತ್ತು ಜ್ಯೂಸ್ಗಳ ವ್ಯವಸ್ಥೆನೂ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸಿಬ್ಬಂದಿಗಳಿಗೆ ಕರ್ತವ್ಯ ನಿರ್ವಹಣೆ ಮಾಡಲು ಇಲಾಖಾ ವಾಹನಗಳು ಇಲ್ಲದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾದ ಕುರಿತು ಮಾತನಾಡಿದ ಕಮಿಷನರ್ ಅವರು, ಈ ಕುರಿತು ಕ್ರಮ ಕೈಗೊಳ್ಳಲಾಗಿದ್ದು ಆದಷ್ಟು ಬೇಗ ವಾಹನಗಳನ್ನು ವಿತರಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಡಿಸಿಪಿ ಅವರಾದ ಕನಿಕಾ ಸಿಕ್ರಿವಾಲ್, ಪ್ರವೀಣ್ ನಾಯಕ್, ಸಂಚಾರಿ ಉಪವಿಭಾಗದ ಎಸಿಪಿ ಇಸ್ಮಾಯಿಲ್ ಶರೀಫ್, ಪಿಐ ಮಹಂತೇಶ್ ಪಾಟೀಲ್, ಖಾಜಾ ಹುಸೇನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಬಾರಿಯ ಬಸವ ಜಯಂತಿ ಉತ್ಸವವು ಅದ್ಧೂರಿಯಾಗಿ ಯಶಸ್ವಿಗೊಂಡಿರುವ ಹಿನ್ನೆಲೆಯಲ್ಲಿ ಈ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಬಸವ ಜಯಂತಿ ಉತ್ಸವ ಸಮಿತಿ 2025ರ ಅಧ್ಯಕ್ಷರು ಹಾಗೂ ಅಫ್ಜಲ್ಪುರ ಮತಕ್ಷೇತ್ರದ ಶಾಸಕರಾದ ಎಂವೈ ಪಾಟೀಲ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಪ್ರತಿಯೊಬ್ಬರ ಸಹಕಾರದಿಂದಾಗಿ 892ನೆಯ ಬಸವ ಜಯಂತ್ಯೋತ್ಸವ ಕಾರ್ಯಕ್ರಮವು ಯಶಸ್ವಿಯಾಗಿದ್ದು, ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಬಸವ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದ ಶಾಸಕ ಎಂವೈ ಪಾಟೀಲ್ ಅವರು ಧನ್ಯವಾದ ಅರ್ಪಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಯಂತಿಯ ಯಶಸ್ವಿಗೆ ಸಮಿತಿಯ ಎಲ್ಲಾ ಘಟಕದ ಮುಖಂಡರುಗಳು ಸ್ವಯಂ ಪ್ರೇರಿತರಾಗಿ ತಮಗೆ ವಹಿಸಿರುವ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದರಿಂದ ವೀರಶೈವ ಲಿಂಗಾಯತ್ ಸಮುದಾಯದ ಚದುರಿ ಹೋಗಿರುವ ಎಲ್ಲರನ್ನೂ ಒಂದು ವೇದಿಕೆಯಡಿ ತಂದು ಅದ್ಧೂರಿ ಮತ್ತು ಯಶಸ್ವಿಯಾಗಿ ಜಯಂತಿ ಆಚರಿಸಲು ಸಾಧ್ಯವಾಗಿದೆ ಎಂದರು. ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದಂತೆ ಎಲ್ಲರನ್ನ ಒಳಗೊಂಡು ಜಯಂತಿ ಆಚರಿಸಲಾಗಿದ್ದು, ಬಸವ ಧರ್ಮದ ಮೇಲೆ ನಂಬಿಕೆ ಇಟ್ಟು ಎಲ್ಲರೂ ಒಂದುಗೂಡಿದ್ದು ಅತ್ಯಂತ ಸಂತೋಷವಾಗಿದ್ದು, ಒಂದುಗೂಡುವುದರಿಂದ ಸಮುದಾಯ ಮತ್ತು ರಾಜ್ಯದ ಅಭಿವೃದ್ಧಿಗೆ ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಮೊದಲನೇದಾಗಿ ನಾವು ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ ಏನು ಬಸವ ಜಯಂತ್ಯೋತ್ಸವ ಏನು ಕಾರ್ಯಕ್ರಮ ಮಾಡಿದ್ದೀವಿ, ಅದೇ ರೀತಿ ನಿಮ್ಮೆಲ್ಲರ ಸಹಕಾರ ಮೊದಲಿಗೆ ನಮ್ಮ ಸುದ್ದಿ ಮಾಧ್ಯಮದ ಬಂಧುಗಳು ಕೂಡ ನಮಗೆ ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಆ ಯಶಸ್ವಿಗೆ ನೀವು ಕಾರಣರಾಗಿದ್ದೀರಿ ಅಂತೇಳಿ ಮೊದಲಿಗೆ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ಇವತ್ತು ಮಹಾಸಭೆ ಆಗಲಿ, ಜಾಗತಿಕ ಲಿಂಗಾಯತ ಸಮಿತಿಯ ಅಧ್ಯಕ್ಷರಾಗಲಿ ಮತ್ತು ನಮ್ಮ ಅರುಣ್ ಕುಮಾರ್ ಮಾಜಿ ಅಧ್ಯಕ್ಷರು ಮತ್ತು ಈಗ ವೀರಶೈವ ಸಮಾಜದ ಅಧ್ಯಕ್ಷರು ಮತ್ತು ಇನ್ನಿತರ ನಮ್ಮ ಘಟಕದ ಅಧ್ಯಕ್ಷರುಗಳು ಮತ್ತು ಶರಣ್ ಕುಮಾರ್ ಮೋದಿಯವರು ಎಲ್ಲರೂ ಕೂಡಿ ಇವತ್ತು ಈ ಸಲ ಏನು ಮಾದರಿಯಾಗಿ ಮಾಡೋಣ ಅಂಥೇಳಿ ಅಂದಾಗ ನಾವೆಲ್ಲ ಇದನ್ನು ಹಮ್ಮಿಕೊಂಡಿದ್ದೀವಿ ಕಾರ್ಯಕ್ರಮ. ಇವತ್ತು ನನಗೆ ಈ ಜಯಂತ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷನಾಗಿ ಮಾಡಿದ್ದಾರೆ. ನಾನು
ಎಷ್ಟರ ಮಟ್ಟಿಗೆ ಈ ಹೊಣೆ ಹೊತ್ಕೋತೀವಿ ಅಂತ ನನಗೆ ಗೊತ್ತಾಗಲಿಲ್ಲ. ಆದರೂ ಕೂಡ ನಮಗೆಲ್ಲ ಹಿರಿಯರು ನೀವು ನಾವೆಲ್ಲ ನಿಮ್ಮ ಹಿಂದೆ ಇರ್ತೀವಿ, ನೀವು ಮುಂದಾಗ್ರಿ ಅಂತ ಹೇಳಿದಾಗ ನಾನು ಒಪ್ಕೊಂಡಿದ್ದೀನಿ. ಒಪ್ಕೊಂಡು ನಾ ಬೇರೆ ಏನೂ ಕೆಲಸ ಮಾಡಿಲ್ಲ. ಒಂದು ಕಡೆ ಕೂತು ಎಲ್ಲರನ್ನ ಸಂಪರ್ಕ ಮಾಡಿ ಅವರವರ ಜವಾಬ್ದಾರಿಯನ್ನು ಕೂಡ ಅವರಿಗೆ ತಿಳಿಸಿಕೊಟ್ಟಿನ ಹೊತ್ತು ನಾನೇನೂ ಇದರಲ್ಲಿ ಮಾಡಿಲ್ಲ. ಇದೆಲ್ಲ ಯಶಸ್ವಿ ಕಾರಣ ಅಂತಂದರೆ ಈ ಎಲ್ಲ ನನ್ನ ಬಂಧುಗಳು, ಎಲ್ಲ ಘಟಕದ ವೀರಶೈವ ಮಹಾಸಭಾದ ಎಲ್ಲ ಒಳಪಂಗಡ ಇದೆ ಘಟಕಕ್ಕಾಗಲಿ ಎಲ್ಲರೂ ಕೂಡ ಇವತ್ತು ಸಹಾಯ ಮಾಡೋದ್ರಿಂದ ಇವತ್ತು ಈ ಭಾಗದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಜನರು ಕೂಡ ಹೇಳ್ತಾ ಇದ್ದಾರೆ, ಭಾಳ ಚೆನ್ನಾಗಿ ಮಾಡಿದಿರಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ಉದ್ದೇಶ ಏನಂತಂದರೆ, ನಾವು ವೀರಶೈವ ಲಿಂಗಾಯತ ಬಸವ ಧರ್ಮದವರು ಇವತ್ತು ಚದರಿ ಹೋಗಿದ್ದೇವೆ, ಅಲ್ಲಿ ಇಲ್ಲಿ ಹೋಗಿ ಸಿಕ್ಕಾಕೊಂಡು ಬಿಟ್ಟಿದ್ದೀವಿ. ಆದ್ದರಿಂದ ಇವತ್ತು ಈ ಸಮಾಜದ ಒಂದು ಬೆಳವಣಿಗೆಗೆ ಕುಂಠಿತ ಆಗಿದೆ ಅಂತ ಅನಿಸಿ ಈ ಸಲ ನಾವು ಅದ್ಧೂರಿಯಾಗಿ ಮಾಡೋಣ, ಒಂದಾಗಿ ಮಾಡೋಣ, ಎಲ್ಲ ಒಳಪಂಗಡಗಳನ್ನು ಸೇರಿಸಿ ಮತ್ತು ಕಾಯಕ ತತ್ವದ ಮೇಲೆ ಕೆಲಸ ಮಾಡ್ತಕ್ಕಂಥ ಆ ಶರಣರ ನೆನೆದು ಈ ಕಾರ್ಯಕ್ರಮ ಮಾಡೋಣ ಅಂಥೇಳಿ ಆ ರೀತಿಯಿಂದ ಮಾಡಿದ್ವಿ. ಅದಕ್ಕೆ ಸಹಕಾರ ಎಲ್ಲ ಕಾಯಕ ಶರಣರಾಗಲಿ ಉಪಪಂಗಡ ಆಗಲಿ ಎಲ್ಲರೂ ಕೂಡ ಒಂದೇ ಮಂಚದ ಮೇಲೆ ಕುಳಿತು ಇವತ್ತು ಈ ಯಶಸ್ವಿ ಕಾರ್ಯಕ್ರಮ ಮಾಡಿದ್ದೀವಿ. ಇನ್ನು ಮುಂದೆಯೂ ಸಹ ಒಟ್ಟುಗೂಡಿಕೊಂಡು ಹೋಗಲು ಪ್ರಮುಖರನ್ನ ಒಳಗೊಂಡ ಪಂಚ ಸಮಿತಿಯನ್ನ ರಚಿಸಲಾಗಿದೆ. ಮುಂದಿನ ಆಗುಹೋಗುಗಳ ಕುರಿತು ಸಮಿತಿ ಮೇಲುಸ್ತುವಾರಿ ವಹಿಸಲಿದೆ ಎಂದು ಡಾಕ್ಟರ್ ಶರಣಕುಮಾರ್ ಮೋದಿ ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದ ಅಮರ್ನಾಥ್ ಪಾಟೀಲ್, ಪ್ರಭುಲಿಂಗ್ ಮಹಗಾಂವ್ಕರ್, ರವೀಂದ್ರ ಶಾಬಾದಿ, ಆರ್ಜಿ ಶಟಗಾರ್, ಅರುಣಕುಮಾರ್ ಪಾಟೀಲ್ ಕೋಡಲಹಂಗರಗ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಕಲಬುರಗಿಯ ನೀಟ್ ಪರೀಕ್ಷಾ ಕೇಂದ್ರವೊಂದರಲ್ಲಿ ತಪಾಸಣಾ ಸಿಬ್ಬಂದಿಯವರು ವಿಪ್ರ ವಿದ್ಯಾರ್ಥಿಯ ಜನಿವಾರ ತೆಗೆಸಿರುವುದನ್ನು ವಿರೋಧಿಸಿ ವಿಪ್ರ ಸಮಾಜದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನೀಟ್ ಪರೀಕ್ಷೆ ಬರೆಯಲು ಕೇಂದ್ರದೊಳಗೆ ಬಿಡುವಾಗ ವಿದ್ಯಾರ್ಥಿ ಶ್ರೀಪಾದ್ ಪಾಟೀಲ್ ಈತನ ಜನಿವಾರ ತೆಗೆಸಿದ ಪ್ರಕರಣದಲ್ಲಿ ಕೋಪಗೊಂಡ ವಿಪ್ರ ಸಂಘಟನೆಗಳವರು ಭಾರಿ ಸಂಖ್ಯೆಯಲ್ಲಿ ಬೀದಿಗಿಳಿದು ಪ್ರತಿಭಟನೆ ನಡೆಸಿದರಲ್ಲದೆ ಪರೀಕ್ಷೆ ಬರೆದು ಹೊರಬಂದ ವಿದ್ಯಾರ್ಥಿ ಶ್ರೀಪಾದ್ಗೆ ಸೆಂಟ್ ಮೇರಿ ಪರೀಕ್ಷಾ ಕೇಂದ್ರದ ಮುಂದೆಯೇ ಹೊಸ ಜನಿವಾರ ಧಾರಣೆ ಮಾಡುವ ಮೂಲಕ ಈ ಪ್ರತಿಭಟನೆಗೆ ವಿಪ್ರ ಸಮುದಾಯದವರು ಮಾರುತ್ತರ ನೀಡಿದರು.
ಸುದ್ದಿ ತಿಳಿದು ಭಾರಿ ಸಂಖ್ಯೆಯಲ್ಲಿ ಸೇರಿದ್ದ ಬ್ರಾಹ್ಮಣ ಸಮಾಜದವರು, ಬಿಜೆಪಿ ಮುಖಂಡರು, ಎಬಿವಿಪಿ ಹೋರಾಟಗಾರರು, ವಿದ್ಯಾರ್ಥಿ ಸಂಘಟನೆಯವರು ರಸ್ತೆ ತಡೆದು ಶುರು ಮಾಡಿದ ಧರಣಿ 3 ಗಂಟೆ ನಿರಂತರ ನಡೆಯಿತು. ಇದರಿಂದಾಗಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಶರಣಬಸವೇಶ್ವರ ಮಂದಿರಕ್ಕೆ ಹೋಗುವ ರಸ್ತೆ ಮಾರ್ಗ ಸಂಪೂರ್ಣವಾಗಿ ಸಂಚಾರಕ್ಕೆ ಬಂದಾಗಿತ್ತು. ಇತ್ತ ನೀಟ್ ಪರೀಕ್ಷೆ ಮುಗಿದು ವಿದ್ಯಾರ್ಥಿ ಶ್ರೀಪಾದ್ ಹೊರಬರುತ್ತಿದ್ದಂತೆಯೇ ಹೊಸ ಜನಿವಾರ, ತಟ್ಟೆ, ನೀರು, ತಂಬಿಗೆ, ಮಡಿ, ಪಂಚೆಯೊಂದಿಗೆ ಸಿದ್ಧವಾಗಿದ್ದ ಆಚಾರ್ಯರುಗಳ ತಂಡ ಆತನಿಗೆ ಪರೀಕ್ಷಾ ಕೇಂದ್ರದ ಮುಂದೆಯೇ ಶಾಸ್ತ್ರೋಕ್ತವಾಗಿ ಹೊಸ ಜನಿವಾರ ಧಾರಣೆ ಮಾಡಿದರು. ಜನಿವಾರ ತೆಗೆದು ಪರೀಕ್ಷೆಗೆ ಹೋಗಿದ್ದ ವಿದ್ಯಾರ್ಥಿಗೆ ವಿಪ್ರ ಸಮಾಜದಿಂದ ಪರೀಕ್ಷಾ ಕೇಂದ್ರದ ಮುಂದಿನ ರಸ್ತೆಯಲ್ಲೇ ಹೋಮಾದಿಗಳನ್ನ ಮಾಡಿ ಯಜ್ಞೋಪವಿತ ಧಾರಣೆ ಮಾಡಲಾಯಿತು. ಉತ್ತರಾದಿ ಮಠಾಧಿಕಾರಿ ರಾಮಾಚಾರ್ ಘಂಟಿ, ರಘೋತ್ತಮಾಚಾರ ಘಂಟಿ ಸೇರಿದಂತೆ ವಿಪ್ರ ಪ್ರಮುಖರು ಉಪಸ್ಥಿತರಿದ್ದು ನೂರಾರು ಜನ ಪ್ರತಿಭಟನಾಕಾರರು ಪೊಲೀಸರ ಸಮ್ಮುಖದಲ್ಲಿಯೇ ಜನಿವಾರ ಧಾರಣೆ ಕಾರ್ಯಕ್ರಮ ನಡೆಸಲಾಯಿತು. ಇದಾದ ನಂತರ ಸ್ಟೇಷನ್ ಬಜಾರ್ ಠಾಣೆಗೆ ಹೋಗಿ ಜನಿವಾರದ ಬಗ್ಗೆ ಆಕ್ಷೇಪಿಸಿದ ಸಿಬ್ಬಂದಿ ವಿರುದ್ಧ ದೂರು ನೀಡಲು ಹೋರಾಟಗಾರರು ನಿರ್ಧರಿಸಿದರು. ಮುಂದೆ ಇಂತಹ ವಿವಾದಗಳು ಪುನರಾವರ್ತನೆಯಾದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿಯೂ ಹಾಗೂ ಜನಿವಾರ ಧಾರಣೆ ಮಾಡುವ ಎಲ್ಲಾ ಸಮಾಜದವರನ್ನು ಒಂದುಗೂಡಿಸಿ ಸಭೆ ನಡೆಸಿ ಕಲಬುರಗಿ ಬಂದ್ಗೆ ಕರೆ ನೀಡುವುದಾಗಿ ಎಚ್ಚರಿಕೆ ನೀಡಿದರು. ಏತನ್ಮಧ್ಯೆ ಪರೀಕ್ಷೆ ನಡೆಯುತ್ತಿರುವಾಗಲೇ ಪೊಲೀಸರು ಮಧ್ಯಸ್ಥಿಕೆ ವಹಿಸಿ ಇಬ್ಬರು ವಿಪ್ರ ಸಮಾಜದವರನ್ನು ಕಾಲೇಜಿನ ಒಳಗಡೆ ಹೋಗಲು ಅವಕಾಶ ನೀಡಿದ್ದಲ್ಲದೆ ಆಗಿರುವ ಘಟನೆಯ ಬಗ್ಗೆ ಮಾಹಿತಿ ಪಡೆಯಲು ಅವಕಾಶ ಮಾಡಿದ್ದರು. ಅದರಂತೆ ಮಹೇಶ್ ದೇಶಪಾಂಡೆ, ಉಮೇಶ್ ಇವರಿಬ್ಬರು ಹೋಗಿ ಬಂದು ಹೊರಗಡೆ ಮಾಹಿತಿ ನೀಡಿದರು. ಏತನ್ಮಧ್ಯೆ ಹೋರಾಟಗಾರರು ಜನಿವಾರ ತೆಗೆಸಿರುವ ಸಿಬ್ಬಂದಿಯನ್ನು ಹೊರಗಡೆ ತಂದು ಕ್ಷಮೆ ಕೇಳಿಸುವಂತೆ ಬಿಗಿ ಪಟ್ಟು ಹಿಡಿದಾಗ ಪೊಲೀಸರು ಹಾಗೂ ಹೋರಾಟಗಾರರ ನಡುವೆ ವಾಗ್ವಾದ ನಡೆಯಿತು. ಇದರಿಂದಾಗಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಆಗ ಹೆಚ್ಚಿನ ಪೊಲೀಸ್ ಬಲ ಅಲ್ಲಿಗೆ ಬಂದು ಹೋರಾಟಗಾರರ ಗುಂಪನ್ನು ಚದುರಿಸಿದರು. FIR ಆಯ್ತು. ಈಗ FIR ಅಂತ ಆಸ್ ಪರ್ ದ ಪ್ರೊಸೀಜರ್ ಅಪ್ಪ ಮಗ ಇಬ್ರು ಪೊಲೀಸ್ ಸ್ಟೇಷನ್ ಹೋಗ್ಬೇಕೀಗ. ಹೋಗಿ ಅಲ್ಲಿ ಒಂದು FIR ಆಗ್ತದ. ಯಾರ್ಯಾರ ಮೇಲೆ ಮಾಡಬೇಕು ಅಂತ ಈ ವಿದ್ಯಾಸಾಗರ್ ಅವ್ರು ಹೇಳಿದ್ರು. ಅವ್ರಲ್ಲದೆ ಅವ್ರ ಏಜೆನ್ಸಿ ಮೇಲೆ ಎಸ್. ಈಗ ಹುಡುಗ ಬರೆದು ಕೊಟ್ಟ ರೇಟಿಂಗ್ನಾಗ ಬರೀ ಲಿಖಿತವಾಗಿ ಕೊಟ್ಟಿದ್ದದ. ಆಫೀಷಿಯಲಿ FIR ಪೊಲೀಸ್ ಸ್ಟೇಷನ್ದಾಗ ಆಗ್ತದ, ಇಲ್ಲಿ ಆಗಲ್ಲ. ಜಿಲ್ಲಾ ಬ್ರಾಹ್ಮಣ ಸಂಘದ ಪಾಂಡುರಂಗ ದೇಶಮುಖ್, ಉತ್ತರಾದಿ ಮಠಾಧಿಕಾರಿ ರಾಮಾಚಾರ ಘಂಟಿ, ಬಿಜೆಪಿ ಮುಖಂಡರಾದ ಅಂಬರಾಯ್ ಅಷ್ಟಗಿ, ಅವಣ್ಣ ಮ್ಯಾಕೇರಿ, ಬಿಜೆಪಿ ಮುಖಂಡರಾದ ಕೂಡ ಮಾಜಿ ಅಧ್ಯಕ್ಷ ವಿದ್ಯಾಸಾಗರ ಕುಲಕರ್ಣಿ, ರಾಘವೇಂದ್ರ ಕೋಗ್ನೂರ್, ಪ್ರಕಾಶ್ ಕುಲಕರ್ಣಿ, ಬಿಜೆಪಿ ಯುವ ಮೋರ್ಚಾದ ಶಿವ ಅಷ್ಟಗಿ, ಅರವಿಂದ್ ನವಲಿ, ಹಿಂದೂ ಮಹಾಸಭಾದ ದಿನಕರ ಕುಲಕರ್ಣಿ ಅಷ್ಟಗಿ, ಪ್ರಸನ್ನ, ಸತ್ಯಾತ್ಮ ಸೇನೆಯ ಕಾರ್ಯಕರ್ತರು, ಪಾಲಿಕೆಯ ಮಾಜಿ ಸದಸ್ಯರಾದ ಸುರೇಶ್ ತಿವಾರಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನೀಟ್ ಪರೀಕ್ಷೆಗೆ ಹೋಗುವಾಗ ದಾರ ತೆಗೆದಿಟ್ಟು ಬಾ ಅಂದಾಗ ತಾನು ಪರೀಕ್ಷಾ ಕೇಂದ್ರದ ಒಳಗೆ ಮಾನಸಿಕವಾಗಿ ಗೊಂದಲಕ್ಕೆ ಒಳಗಾಗಿದ್ದೆ ಎಂದು ವಿದ್ಯಾರ್ಥಿ ಹೇಳಿದ್ದಾನೆ. ಇದರಿಂದಾಗಿ OMR ಶೀಟ್ ನಲ್ಲಿ ನೋಂದಣಿ ಸಂಖ್ಯೆ ಕೂಡ ತಪ್ಪು ಬರೆದೆ. ಸರಿಯಾಗಿ ಪ್ರಶ್ನೆಗಳು ಅರ್ಥ ಮಾಡಿಕೊಳ್ಳಲಾಗದೆ ಮನಸ್ಸು ವಿಚಲಿತವಾಯಿತು ಎಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ತನಗಾದ ಅನುಭವ ಬಿಚ್ಚಿಟ್ಟಿದ್ದಾನೆ. ನೀಟ್ ಪರೀಕ್ಷೆ ಸರಿಯಾಗಿ ಬರೆಯಲಾಗಲಿಲ್ಲ, ಹೀಗಾಗಿ ತನಗೆ ಪುನಃ ನೀಟ್ ಬರೆಯಲು ಅವಕಾಶ ಕೊಡಬೇಕು ಎಂದು ವಿದ್ಯಾರ್ಥಿ ಶ್ರೀಪಾದ್ ಆಗ್ರಹಿಸಿದ್ದಾನೆ. ಸರ್ ಕೇಳಿದ್ರಿ ನಾ ಇನ್ನೊಬ್ರಿಗೆ ಕೇಳಿ ಬರ್ತೀನ್ರಿ ಅಂತಂದ್ರಿ. ಅವ್ರನ್ನು ಅಂದ್ರಿ ತೆಗಿಬೇಕಾದ್ರಿ, ಇಲ್ದ್ರ ಎಕ್ಸಾಮ್ ಕೊಡ್ಲಿಕ್ಕೆ ಕೊಡಲ್ಲ ಅಂದ್ರಿ. ಅದಕ್ಕೆ ನಮ್ ಹೊರಗ್ ಬಂದ್ರಿ. ನಮ್ ಸರ್ ಫಸ್ಟ್ ಅಂದ್ರಿ ಅವ್ರು ಅಂದ್ರೂ ಇನ್ನೊಬ್ ನೀವು ಇಬ್ರಿಗೆ ಕೇಳಿದ್ರಿ. ನಾ ಅವ್ರ ಇಬ್ಬರನ್ನ ತೆಗಿ ಅಂದ್ರಿ. ಅದ್ ಸಲಕ್ ತೆಗ್ದ್ರಿ ಹೊರಗ್. ಇಲ್ಲಿ ಹೊರಗ್ ಬಂದ್ ನಮ್ಮ ಪಪ್ಪನ್ ಕೈದಾಗ ಕೊಟ್ಟು ಹೋದ್ರಿ. ಧರ್ಮಕ್ಕೆ ಇದು ಮಾಡ್ಲಿತಾರ ಅಂತ ಅನ್ಸದ. ಅದು ಅದ್ರಲಿಂದ ಏನೂ ಆಗಲ್ಲ. ಚಿಟ್ಟಿನೂ ಒಳಗೆ ಇನ್ನೂ ಮಾಡಕ್ ಬರಲ್ರಿ. ಅಂದ್ರೂ ಅದ್ರಲಿಂದ ಮೆಟಲ್ ಇಲ್ರಿ. ಅದಕ್ಕೆ ಮೆಟಲ್ ಇಲ್ಲ, ಏನಿಲ್ಲ, ಇನ್ನೂ ಮಾಡಕ್ ಬರಲ್ರಿ. ಮೆಟಲ್ ಇಲ್ಲ, ಏನಿಲ್ಲ, ಎಷ್ಟು ಥ್ರೆಡ್ ಅದ ರೀ. ಅದು ಕಣ್ಣೀರ್ ಬಂದ್ರಿ, ಸ್ವಲ್ಪ ಕಣ್ಣೀರ್ ಬಂದಂಗ ಅದ್ರಿ. ಮತ್ತೆ ಹೆಂಗಸ್ರಿ ನಾ ಬಡ ಕುಟುಂಬ ಅಂದ್ರೆ ಮೆಡಿಕಲ್ ಸೀಟ್ ಸಿಗ್ಬೇಕ್ರಿ. ಜನಿವಾರ ತೆಗೆದ್ರಿ ಎಕ್ಸಾಮ್ ಕೊಡ್ಲಿ ಕೊಡಲ್ಲ ಅಂದ್ರಿ. ಹೆಸರು ಗೊತ್ತಿಲ್ರಿ ಅವ್ರಿಗೆ ಹೇಳಂಗ್ ತೋರಿಸಿ. ಅವ್ರಿಬ್ರಿಗೆ ಕೇಳಿದ್ರಿ. ನಾ ಎಕ್ಸಾಮ್ ಕೊಡ್ಲಿ ಕೊಡಲ್ಲ ಅಂದ್ರಿ. ನಾ ಹೋದ್ರಿ. ಅದಕ್ಕೆ ಟೆನ್ಷನ್ ಹೋದ್ರಿ. ಶ್ರೀಪಾದನ ತಂದೆ ಸುಧೀರ್ ಪಾಟೀಲರು ಕೂಡ ಬೀದರ್ನಲ್ಲಾದ ಘಟನೆಯಿಂದಾಗಿಯೇ ಆಡಳಿತ ಎಚ್ಚರಗೊಳ್ಳಬೇಕಿತ್ತು. ಹಾಗಾಗದೆ ಇಲ್ಲಿಯೂ ಜನಿವಾರದ ಬಗ್ಗೆ ಆಕ್ಷೇಪಣೆ ಕೇಳಿ ಬಂದಿದೆ. ಇದರಿಂದ ತಮ್ಮ ಪುತ್ರನ ನೀಟ್ ಪರೀಕ್ಷೆ ಬರೆಯುವ ದಿನವೇ ಗೊಂದಲವಾಗಿದೆ. ಇದರಿಂದ ಆತನ ಪರೀಕ್ಷೆಗೆ ತೊಂದರೆಯಾಗಿದೆ. ಆತನಿಗೆ ನ್ಯಾಯ ಸಿಗಬೇಕು ಎಂದು ಆಗ್ರಹಿಸಿದರು. ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಯಜ್ಞೋಪೇತ ಯಾರು ಕಾಣಂಗಿಲ್ಲ. ಅದಕ್ಕೋಸ್ಕರ ಈ ಪುನಃ ಯಜ್ಞೋಪೇತ ಹಾಕಿಸಿ ಅವರನ್ನ ಇಡೀ ಸಮಾಜ ಪೊಲೀಸ್ ಸ್ಟೇಷನ್ಗೆ ಹೋಗಿ FIR ಮಾಡ್ತೇವೆ. ನಾವು ಇಲ್ಲಿ ಇಲ್ಲಿ ಸಂಧಾನ ಮಾಡಿ ಶಾಸ್ತ್ರೋಕ್ತವಾಗಿ ಹೆಂಗೆ ಯಜ್ಞೋಪೇತ ಧರಿಸ್ಬೇಕು ಹಂಗೆ ಯಜ್ಞೋಪೇತ ಇಲ್ಲೂ ಧರಿಸ್ತೀವಿ. ಧರಿಸಿ ಈ ಹುಡುಗನ ಕರ್ಕೊಂಡು
ನಾವು ಪೂರ್ತಿ ಏನಪ್ಪ ಅಂದರೆ ಪೊಲೀಸ್ ಸ್ಟೇಷನ್ಗೆ FIR ಹಾಕ್ತೀವಿ. ಅವನು ಎಕ್ಸಾಮ್ ಬರಲಿಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಯಾವಾಗ ಅವನು ಜನಿವಾರ ಕಳೆದಾನೆ ಅವ್ನ ಭಾವನೆ ಏನಪ್ಪ ಅಂದ್ರೆ ಪೂರ್ತಿ ಮಾನಸಿಕವಾಗಿ ಅವನು ಕುಗ್ಗಿ ಎಕ್ಸಾಮ್ ಬರ್ದಾನೆ. ನನಗೆ ಗೊತ್ತಿಲ್ಲ ಅವ್ನು ಎಕ್ಸಾಮ್ ಹೆಂಗೆ ಬರ್ದಾನೆ ಏನು ಕತೆ ಅಂತೇಳಿ. ಇಂಥ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಜನಿವಾರ ತೆಗೆಯಲ್ಲ ಬ್ರಾಹ್ಮಣರು. ಅಂಥವೇನಪ್ಪ ಅಂದ್ರೆ ಬ್ರಾಹ್ಮಣ ತೆಗಿಬೇಕಂತ ಭಾಳವಾದ ಹೃದಯದಿಂದ ಇವತ್ತಿನ ದಿವಸ ನಾನು ಧರ್ಮ ಬಿಟ್ಟು ಎಕ್ಸಾಮ್ ಬರೀಬೇಕಾಗತ್ತಂತ ಭಾವನೆಯಿಂದ ಹೋಗಿಲ್ಲ. ನನಗೆ ಗೊತ್ತಿಲ್ಲ ಅವ್ನು ಹೆಂಗೆ ಆಗ್ತಾನೆ. ಅವನಿಗೆ ಇಡೀ ಸಮಾಜ, ಇಡೀ ಹಿಂದೂ ಸಮಾಜ ಅವನ ಜೊತೆಗಿದೆ. ಅವ್ರು ಯಾರೋ ಶರಣಗೌಡ ಇನ್ನೊಬ್ರು ಯಾರೋ ಇದ್ದಾರೆ. ಅವ್ರ ಮೇಲೆ ಮೊದಲು ಏಜೆನ್ಸಿ ಇದೆ. ಮೊದಲು ಅವರಿಬ್ಬರ ಮೇಲೆ FIR ಆಗಬೇಕು, ಇಮಿಡಿಯೇಟ್ ಕೋರ್ಟಿಗೆ ಪ್ರೊಡ್ಯೂಸ್ ಆಗಬೇಕು. ಅದು ಯಾವ ಏಜೆನ್ಸಿ ಇದೆ, ಅದು ಯಾವ ಏಜೆನ್ಸಿ ಇದೆ ಆ ಏಜೆನ್ಸಿ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಆಗಬೇಕು. ಜೊತೆಗೆ ಯಾವ ಸೆಂಟ್ರಲ್ನಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗಿದೆ ಆ ಸೆಂಟ್ರಲ್ ಮೇಲೂ ಕೂಡ ಕ್ರಮ ಆಗಬೇಕು. ಅಕಸ್ಮಾತ್ ನಮ್ಗೆ ಗೊತ್ತಿಲ್ಲ ಹುಡುಗ ಏನೇನು ಬರೋಣ ಮಾನಸಿಕವಾಗಿ ಅವನು ಮಾನಸಿಕವಾಗಿ ಕುಗ್ಗಿ ಸರಿಯಾದ ಎಕ್ಸಾಮ್ ಬರೀಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಅವನು ಪುನಃ ಎಕ್ಸಾಮ್ ಕಡೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ಅವ್ನು ಭವಿಷ್ಯದಿಂದ ಜೊತೆ ಚಲಾಟದಂಥವ್ರು ಅವ್ನಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಅವ್ನು ಮೆಡಿಕಲ್ ಸೀಟು, ಅವನೊಬ್ಬ ಸ್ಕಾಲರ್, ಒಳ್ಳೆ ಪ್ರತಿಭಾವಂತ ವಿದ್ಯಾರ್ಥಿ. ಇವತ್ತು ಎಕ್ಸಾಮ್ ಸೆಂಟ್ರಲ್ಲಿ ಅವತ್ತ ಬಂದು ಜನರು ವಾಪಸ್ ಕೊಟ್ಟಿದ್ದಾನೆ ಅಂದರೆ ಅವ್ನು ಮಾನಸಿಕವಾಗಿ ಕುಗ್ಗಿದ್ದಾನೆ. ಟೆನ್ಷನ್ ಆಗಿತ್ತು, ತಲೆ ನಡೆಯಲು ಹೊಂಟಿತ್ರಿ. ಆ ಸಲಕ್ಕೆ ಬರ್ಬೋದು ಅದ್ರ ಕಾಲಾಗ ಟೆನ್ಷನ್ ಆಗಿತ್ತು. ಅದ್ರ ಕಾಲಾಗ ರೂಲ್ ನಂಬರ್ನ ರಾಂಗ್ ಬರ್ದು ಬಂದೇನ್ರಿ. ರೋಲ್ ನಂಬರ್ ಅಂತ ಈಗಾಗಲೇ ಒಂದು ಬಾರಿ ನೊಂದು ಅಭ್ಯರ್ಥಿ ಹೊರಗಡೆ ಬಂದು ತನ್ನ ಪೋಷಕರ ಜನಿವಾರ ವಾಪಸ್ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಜಿಲ್ಲಾಧಿಕಾರಿ ಬಿ ಫೌಜಾ ತರನುಂ ಅವರಿಗೆ ದೂರವಾಣಿ ಕರೆ ಮಾಡಿ ಮಾತನಾಡಿದ್ದು, ಜನಿವಾರ ಪ್ರಕರಣ ಪದೇ ಪದೇ ವಿವಾದವಾಗುತ್ತಿದ್ದರು ಯಾಕೆ ಈ ರೀತಿ ಅಲಕ್ಷ್ಯತನ ತೋರಲಾಯಿತೋ, ಈ ಪರೀಕ್ಷೆ ನಡೆಸುವವರಿಗೆ ವೆಲ್ಲದರ ಬಗ್ಗೆ ಯಾಕೆ ಸೂಕ್ತ ಮಾಹಿತಿ ನೀಡಲಿಲ್ಲ ಎಂದು ಪ್ರಶ್ನಿಸುತ್ತಲೇ ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದರು. ಮೂಲತಃ ಬಸವ ಕಲ್ಯಾಣದವರು ಇವತ್ತಿನ ದಿವಸ ಕಲಬುರಗಿಯಲ್ಲಿ ಸೇಂಟ್ ಮೇರಿ PU ಕಾಲೇಜ್ನಲ್ಲಿ ಎಕ್ಸಾಮ್ಗೋಸ್ಕರ ಒಳಗಡೆ ಪ್ರವೇಶ ಮಾಡಬೇಕಾದ್ರೆ ಅಭ್ಯರ್ಥಿಗೆ ಯಾವುದೇ ಕಾರಣಕ್ಕೂ ಜನಿವಾರ ಇದ್ರೆ ಒಳಗಡೆ ನಾ ಪ್ರವೇಶ ಮಾಡುವುದಿಲ್ಲ ಅಂತ ಹೇಳಿ, ನೀಟ್ ಎಕ್ಸಾಮ್ ಯಾವುದೇ ಕಾರಣಕ್ಕೂ ಈ ಜನಿವಾರ ಇದ್ರೆ ಒಳಗಡೆ ನಿನ್ನನ್ನ ಪರೀಕ್ಷೆ ಬರೆಯಲು ಅನುಮತಿ ಕೊಡುವುದಿಲ್ಲ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಈ ಜನಿವಾರವನ್ನ ತೆಗೆಸಿ ಹೊರಗೆ ಕೊಟ್ಟರೆ ಮಾತ್ರ ತಮಗೆ ಎಕ್ಸಾಮ್ ಬರೆಯಲು ಅವಕಾಶ ನೀಡುವುದಾಗಿ ಹೇಳಿದರ ಪ್ರಯುಕ್ತ ಅಭ್ಯರ್ಥಿ ಹೊರಗಡೆ ಬಂದು ತನ್ನ ಪೋಷಕರ ಹತ್ತಿರ ತನ್ನ ಅಳಿಲನ್ನು ತೋಡಿಕೊಂಡು ಯಾವುದೇ ಕಾರಣಕ್ಕೂ ನಾನು ಎಕ್ಸಾಮ್ ಬರೆಯುವುದಿಲ್ಲ ಅಂತ ಹಠ ಮಾಡಿದಾಗ ಪೋಷಕರಾದಂತಹ ಶ್ರೀಧರ್ ಪಾಟೀಲ್ರು ಈ ರೀತಿ ಮಾಡುವುದರಿಂದ ಜೀವನ ಹಾಳಾಗುತ್ತೆ ಅಂತ ಹೇಳಿ ಈ ಜನಿವಾರವನ್ನ ಸಿಬ್ಬಂದಿ ತೆಗೆಸಿದ ಜನಿವಾರನ್ನ ಪೋಷಕರ ಹತ್ತಿರ ಕೈಯಲ್ಲಿ ಕೊಟ್ಟು ಈಗ ಆತ ಎಕ್ಸಾಮ್ ಬರಲಿಕ್ಕೆ ಒಳಗಡೆ ಹೋಗಿದ್ದಾನೆ. ಇದರ ಸಂಪೂರ್ಣ ಜವಾಬ್ದಾರಿ ಹೊಣೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಹಾಗೂ ಸರ್ಕಾರ ಹೊರಬೇಕಾಗುತ್ತದೆ. ಹಾಗೂ ಈಗಾಗಲೇ ಕರ್ನಾಟಕದಲ್ಲಿ ಸುಮಾರು ಘಟನೆಗಳು ಈ ಜನಿವಾರ ಪ್ರಯುಕ್ತ ಆಗಿವೆ. ಆದರೂ ಸಹಿತ ಸರ್ಕಾರದ ಸಿಬ್ಬಂದಿಗಳು ಪದೇ ಪದೇ ಜನಿವಾರಧಾರಿಗಳನ್ನು ಅವಮಾನ ಮಾಡಿಗೊಳಿಸುವುದು ಹಾಗೂ ಸಂಪ್ರದಾಯಸ್ಥರನ್ನ ಅನುಮಾನ ಮಾಡುವುದು ಹಾಗೂ ಹಿಂದೂ ಧರ್ಮಕ್ಕೆ ಅನುಮಾನ ಮಾಡುವುದು ಕಂಡುಬರುತ್ತದೆ. ಅದಕ್ಕೋಸ್ಕರ ಸಂಪೂರ್ಣ ಹಿಂದೂ ಸಮಾಜ ಹಾಗೂ ಜನಿವಾರಧಾರಿಗಳ ಸಂಪ್ರದಾಯದ ಸಮಸ್ತ ಬಾಂಧವರಲ್ಲಿ ವಿನಂತಿ ಹಾಗೂ ಆಗ್ರಹ, ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಕೂಡಲೇ ಸಸ್ಪೆಂಡ್ ಆಗಬೇಕು ಹಾಗೂ ಕ್ಷಮೆ ಯಾಚನೆ ಮಾಡಬೇಕಂತೇಳಿ ಈ ಮೂಲಕ ನಾವೆಲ್ಲರೂ ಆಗ್ರಹಿಸುತ್ತೇವೆ. ಕಲಬುರಗಿ, ಬೀದರ್, ಯಾದಗಿರಿ ಹಾಲು ಒಕ್ಕೂಟದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿರುವ 9 ಜನ ಗುತ್ತಿಗೆದಾರರನ್ನು ಯಾವುದೇ ನೋಟಿಸ್ ನೀಡದೆ ಕೆಲಸದಿಂದ ತೆಗೆದಿರುವುದನ್ನು ವಿರೋಧಿಸಿ ಕರ್ನಾಟಕ ದಲಿತ ಸರ್ವೋದಯ ಸಮಿತಿಯ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ, ಬೀದರ್, ಯಾದಗಿರಿ ಹಾಲು ಒಕ್ಕೂಟದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿರುವ 9 ಜನ ಗುತ್ತಿಗೆದಾರರಿಗೆ ಯಾವುದೇ ನೋಟಿಸ್ ನೀಡದೆ ಅವರ ಗಮನಕ್ಕೆ ತರದೆ ಸೇವೆಯಿಂದ ತೆಗೆದಿದ್ದು, ಈ ಕುರಿತು ಸೂಕ್ತ ಕ್ರಮಕ್ಕಾಗಿ ಆಗ್ರಹಿಸಿ ಕರ್ನಾಟಕ ದಲಿತ ಸರ್ವೋದಯ ಸಮಿತಿಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಇವತ್ತಿನ ದಿವಸ ಉದ್ದೇಶ ನಮ್ಮ ಕಲಬುರಗಿಯ ಹಾಲಿನ ಡೈರಿ MD ಇವರು ಭಾಳ ದೊಡ್ಡ ಒಂದು ಇದು ಮಾಡಿದ್ದಾರೆ. 4 ಮಂದಿ ಆಪ್ರೇಟರ್ಗಳು ತೆಗೆದಾರೆ, 4-5 ಮಂದಿ ಲೂಡರ್ಸ್ ಅಂತ ಕೆಲಸ ಮಾಡೋರಿಗೆ ಗುತ್ತಿಗೆ ಕಾರ್ಮಿಕರು ಇವರು. ಒಂದು ಗೌರ್ಮೆಂಟ್ ಸರ್ವೆಂಟ್ ಆದ MD ಸಂಬಂಧ ಇಲ್ಲ, ಇದಕ್ಕೆ ತೆಗೆದು ಹಾಕ್ಯಾರ. ಆಯಿತು, ಈಗಾಗಲೇ ಅವ್ರಿಗೆ ನಮ್ಮ ಇವ್ರು ಯಾರು ಗುತ್ತೇದಾರ ಅವ್ರಿಗೆ ಪಕ್ಕಿರಪ್ಪ ಮಾತಾಡಿದ್ದೇವೆ. ಈಗ 2 ತಿಂಗಳಾಯ್ತು ಟೈಮ್ ತೊಗೊಳತ್ತಾರ ರೀ. 2 ತಿಂಗಳಾಯ್ತು ಟೈಮ್ ತೊಗೊಳತ್ತಾರ ರೀ. ಗರೀಬರ ಬಡವ್ರ ಅವ್ರ ಬಾಡಿಗೆ
ಸ್ಕೂಲ್ ಮಕ್ಕಳು ಸ್ಕೂಲ್ ಫೀಸ ಅದು ಈಗ 2 ತಿಂಗಳಿಂದ ಯಾರೂ ಪಗಾರ ಕೊಡ್ತಾಯಿಲ್ಲ, ಮನೆಗೆ ಕೂತಾರವರು. ಅದಕ್ಕಾಗಿ ಇವತ್ತಿನ ದಿವಸ ಅವರಿಗೆಲ್ಲ ಕೇಳಿ ಸಾಕೈತ್ರಿ. ಅವು ಅಧ್ಯಕ್ಷರು ಭೀ ಕೇಳಿದ್ದೀವಿ, ಅಧ್ಯಕ್ಷರು ಹೂನೆ ಅಂದರು. ಇವು MD ಏನದಲ್ಲ ಯಾರೂ ಬರಬೇಡ್ರಿ ಇಲ್ಲಿ, ನಿಮ್ಗೆ ಕೆಲಸನೇ ಇಲ್ಲ ಅಂತ ಒಂದು ನೋಟಿಸ್ ಬೋರ್ಡ್ ಹಚ್ಚಾನೆ ಗೇಟಿಗೆ. ಈ ಥರ ಒಂದು ಭ್ರಷ್ಟ ಕೆಲಸ ಮಾಡತ್ತಾನ, ಜಾತಿ ನಿಂದನೆ ಮಾಡತ್ತಾನ. ಜಾತಿ ನಿಂದನೆ ಅಂದ್ರೆ ನಾವು ಮೊನ್ನೆ ಪ್ರಿಯಾಂಕಾ ಸಾಬ್ರಿಗೆ ಉಸ್ತವ ಸಭೆಗೆ ಹೋಗಿ ಲೆಟ್ರ್ ಕೊಟ್ಟಿವಿ. ಲೆಟ್ರ್ ಕೊಟ್ಟಾಗ ಅಲ್ಲಿ PDF ಬಂದದ ಇಲ್ಲಿ MDಗೆ ಬಂದು ಮರುದಿವ್ಸ ಭೇಟಿ ಆದಾಗ ಅವ್ರು ಏನಂದರು, ಆಯ್ತಪ್ಪ ತೊಗೋತೀನಿ, ಟೈಮ್ ಕೊಡು ಅಂದರು. 2 ತಿಂಗಳು ಟೈಮ್ ತೊಗೊಂಡ್ರಿಗೆ. 2 ತಿಂಗಳು ಮುಗೀತು. ಜಿಲ್ಲಾ ಉಸ್ತುವಾರಿ ಸಚಿವರು ಹೋಗಲಿ, MLA ಬೋಲಿ, ಮಿನಿಸ್ಟರ್ ಹೋಗಲಿ, ಇವ್ರಿಗೆ ಕೆಲಸದಿಂದ ತೊಗೊಲ್ಲ ಅಂತಾನೆ ಡೈರೆಕ್ಟ್. ಕೆಲಸಲ್ಲಿ ತೊಗೊಲೇ ಇವ್ರಿಗೆ ಮೇಲೆ ಕೆಲಸ ಮೇಲೆ. ಅದಕ್ಕೆ ಇವ್ರು ಏನು ತಪ್ಪು ಮಾಡ್ಯಾರ? ಏನೂ ತಪ್ಪು ಮಾಡಿಲ್ಲ. ಬಡವ್ರ ಕೆಲಸದಿಂದ ತೆಗೆದ್ಮೇಲೆ ಈಗ ಅವ್ರ ಸಂಸಾರ ಏನಾಗ್ಯದ ಏನಿಲ್ಲ. ಅದಕ್ಕೆ ನಾವು ಅಲ್ಲಿ ಪ್ರಿಯಾಂಕಾ ಸಾಬ್ರು ಕಡ್ದೊಂದು ಲೆಟ್ರ್ ಹಾಕಿದಾಗ PDF ಬಂತಿಲ್ಲಿ. PDF ಬಂದ್ಮ್ಯಾಕೆ ಅದು ನೋಡೇನು ಅಂತ ಇಲ್ಲೆಲ್ಲ ಅಪಪ್ರಚಾರ ಮಾಡ್ಯಾನ. ಏನೋ ಅಂಬೇಡ್ಕರ್ ಲೆಟ್ರ್ ಹಾಕ್ಯಾರ, ಅದೇನು ಅಂಜ್ತೀನೇನು, ನಾ ಇದು ಮಾಡ್ತೀನಿ ನೋಡು ಅಂತೇಳಿ. ಅದಕ್ಕಾಗಿ ಇವತ್ತಿನ ದಿವಸ ನಾವು ಸತ್ಯಾಗಾರ ಕೂತೀವಿ. ಇಂಥ ಕಳ್ಳ ಅದು ಮತ್ತೀಗ ಬೀದರ್ ಡೈರಿಯಾಗೂ ಕಳ್ತನ ಮಾಡ್ಯಾರ. ನನ್ನ ಹೆಸರು ಶಿವಲಿಂಗ್ ಪಾಟೀಲ್ ಅಂತೇಳಿ. ಸುಮಾರು ಕಲಬುರ್ಗಿ ಬೀದರ್ ಡೈರಿ 13ರಿಂದ 14 ವರ್ಷ ಕೆಲಸ ಮಾಡಿದ್ದೀವಿ. 4 ಜನ ಆಪ್ರೇಟ್ರು, 5 ಜನ ಲೋಡರ್ಸ್ ಅಂತ ಟೋಟಲ್ 13 ಜನಕ್ಕೆ ಕೆಲಸದಿಂದ ನಮ್ಮ ಎಮ್ ಡಿ ಅವರು ಕೆಲಸದಿಂದ ತೆಗೆದಿದ್ದಾರೆ ವಿನಾಕಾರಣ. ಇವತ್ತು ಬೆಳಗ್ಗೆ ಡ್ಯೂಟಿ ಮಾಡಿ ಹೋಗಿದ್ದೀವಿ, ಮಧ್ಯಾಹ್ನ ಒಂದು ಫೋನ್ ಮಾಡಿ ಹೇಳ್ತಾರೆ. ಅಟ್ಲೀಸ್ಟ್ ಒಂದು ಸೌಜನ್ಯಕ್ಕೂ ಒಂದು ನೋಟಿಸ್ನೂ ಕೊಟ್ಟಿಲ್ಲ. ಎದ್ರ ಸಲಕ್ಕೆ ಕೆಲಸ ತೆಗೆದಿತ್ತು ಗೊತ್ತೂ ಇಲ್ಲ. ಅಥವಾ ನಮ್ಗೆ ಏನರೇ ತಪ್ಪು ಮಾಡಿದ್ದೇವ, ಅಥವಾ ಇಲ್ಲೇನಾರ ಕಳ್ತನ ಮಾಡಿದ್ದೀವ, ಅಥವಾ ಏನಾದರೂ ಕಂಪ್ನಿಗೆ ಲಾಸ್ ಮಾಡಿದ್ದೇವ, ಏನೂ ಇಲ್ಲ. ಸುಮ್ಮನೆ ಒಂದು ಎದರ್ಕಪ್ಪ ಅಂದ್ರೆ ಯಾವುದಂತ ಗೊತ್ತೂ ಇಲ್ಲ. MD ಅವರು ಕೆಲಸದಿಂದ ತೆಗೆದಿದ್ದಾರೆ. ಯಾಕಂತ ಕೇಳಿದ್ರೆ ಇಲ್ಲಪ್ಪ ಸರ್ಕಾರ ತೆಗಿ ಅಂತ ಹೇಳಿದಾರಂತ. ಆಯ್ತಪ್ಪ ಸರ್ಕಾರ ತೆಗಿ ಅಂತಂದ್ರೆ 14 ಒಕ್ಕೂಟ ಇದ್ದಾವೆ. 14 ಒಕ್ಕೂಟದಾಗ ಎಲ್ಲಿ ತೆಗಿ ಅಂತ ಹೇಳಿದಿಲ್ಲ. ಇವ್ರಿಗೆ ಪರ್ಸ್ನಲಾಗಿ ಫೋನ್ ಮಾಡಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, MD ಅವ್ರಿಗೆ ಹೇಳಿದ್ದಾರೆ, ಅಧ್ಯಕ್ಷರು ಕೇಳಿದೀವಿ. ಹೌದಾ ಯಾಕೆ ತೆಗ್ದಾರಂತ ನಮ್ಗೆ ಗೊತ್ತಿಲ್ಲಪ್ಪ, ನಾನು MD ಮಾತಾಡ್ತೀನಿ, ಏನು ಮಾಡಿದ್ರಿ ಅದ್ರ ಕಾಲ ಅಂತ ಅವ್ರಿಗೂ ಮಾಹಿತಿ ಕೊಟ್ಟಿದ್ದೀವಿ. ಪಾಪ ಅವ್ರಿಗೂ ಗೊತ್ತಿಲ್ಲ. ಅವ್ರು ಯುವ ನಾಯಕರು, ಅವ್ರ ಉದ್ಯೋಗ ಅವರು, ಯಾಕಂದರೆ ನಮ್ಮ ಬಗ್ಗೆ ಅವ್ರಿಗೂ ಗೌರವ ಇದೆ, ನಾವು ಅವ್ರ ಭಾಳ ತುಂಬ ಗೌರವ ಇದೆ. ಬಟ್ ಏನಪ್ಪ ಅಂತಂದರೆ ಇವರು ಮಾಡ್ತಾ ಇರೋದು ಇಲ್ಲಿ ಯಾಕಪ್ಪ ಅಂತಂದರೆ ಬೇರೆ ದುಡ್ಡು ತೊಗೊಂಡು ಹುಡುಗರಿಗೆಲ್ಲ ಬೇರೆ ಅಂದರೆ ಹೊಸದಾಗಿ 3 ತಿಂಗಳಿಂದ 4 ತಿಂಗಳಾಯಿತು ತೋತಾ ಇದ್ದಾರೆ. 13ರಿಂದ 14 ವರ್ಷ ಕೆಲಸ ಮಾಡಿದ್ದೀವಿ. ನಮಗೆ ಇರೋಂಥ ಬೆಲೆ ಈಗ ಮೊನ್ನೆ ಬಂದವ್ರಿಗೆ ಬೆಲೆ ಕೊಡ್ತಾ ಇದ್ದಾರೆ. ಬಟ್ ಯಾಕಂತ ಗೊತ್ತಾಯಿಲ್ಲ. ಬಟ್ ನಾವೆಲ್ಲ ಗರೀಬರು ಇದ್ದೀವಿ. ಯಾರು ಅಂಥ ಪರ್ಲೆ ಏನಿಲ್ಲ ದೊಡ್ಡ ಏನಪ್ಪ ಇದರಿಂದ ನಾವು ಬಿಲ್ಡಿಂಗ್ ಕಟ್ಸಲ್ಲ, ಅಥವಾ ಏನು ದೊಡ್ಡ ಏನು ಮನೆ ತೊಗೊಲ್ಲ, ಅಥವಾ ಏನು ಹೊಲ ತೊಗೊಲ್ಲ. ಸುಮ್ಮನೆ ಉಪಜೀವನ ಮಾಡ್ತಿದ್ದೀವಿ. ನಮ್ಮ ಇಂಥ ಬಡವರಿಗೆಲ್ಲ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. MD ಅವರೇ, ಪರ್ಸ್ನಲಾಗಿ ಹೇಳ್ಬೇಕಂದ್ರೆ MD ಅವರೇ ಇದಕ್ಕೆ ಕಾರಣ. ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ದಲಿತ ಸರ್ವೋದಯ ಸಮಿತಿಯ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ನಾಗೇಶ್ ಎಸ್ ಹಾಲು, ವಿಭಾಗೀಯ ಅಧ್ಯಕ್ಷರಾದ VH ವಾಲಿಕಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.